ನಮಸ್ಕಾರ ಗೆಳೆಯರೆ, ಪಾಠಶಾಲಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಎಂದಿನಂತೆ ನಿಮ್ಮ KS, PDO, ಗ್ರೂಪ್ ಸಿ, AO, PSI, PC, FD, ST ಎಲ್ಲ ಎಕ್ಸಾಮ್ಸ್ಗೂ ಆಗುತ್ತೆ. ಬುಕರ್ ಅವಾರ್ಡ್ ಮೇಲೆ ಒಂದು ಕ್ವಶನ್ ಡೆಫಿನೆಟ್ಲಿ ತೆಗೆದಿರ್ತಾರೆ. ಎಲ್ಲ ಪಾಸಿಬಿಲಿಟೀಸ್ನು ಚೆಕ್ ಮಾಡ್ಬೇಕಷ್ಟೇ. ಕಂಪ್ಲೀಟ್ ಪಾಸಿಬಿಲಿಟೀಸ್ ಚೆಕ್ ಮಾಡಿದ್ರೆ 1 ಮಾರ್ಕು ಡೆಫಿನೆಟ್ಲಿ ಬರುತ್ತೆ. ಈ ಚಾನಲಲ್ಲಿ ಎಕ್ಸಾಮಿನೇಷನ್ಗೆ ಬಂದೇ ಬರ್ತವೆ ಅನ್ನೋಂಥ ಏರಿಯಾಸ್ನ ಹುಡುಕಿ ಮಾತ್ರ ಸೆಲೆಕ್ಟೆಡ್ 100% ಗ್ಯಾರಂಟಿ ಇರುವಂಥ ಕ್ವಶನ್ಸ್ನ ಮಾತ್ರ ಹಾಕ್ತಾ ಇದೀವಿ. ಎಲ್ಲರೂ ಶಾರ್ಟ್ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಇನ್ ಕೇಸ್ ಏನಾದರೂ ನಿಮಗೆ PDF ನೋಟ್ಸ್ ಬೇಕು ಅಂದರೆ ನನ್ನ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನನಗೊಂದು ಮೆಸೇಜ್ ಮಾಡಿ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಹೋಗೋಣ. ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ಗೆ ಶೇರ್ ಮಾಡಿ. ನೋಡ್ತಾ ಹೋಗೋಣ. ಬುಕರ್ ಪ್ರಶಸ್ತಿ ಯಾರಿಗೆ ಬಂದಿದೆಯಪ್ಪ ಅಂದರೆ ಬರಹಗಾರ ಪಾಲ್ ಲಿಂಚ್ ಅಂತ ಅವ್ರಿಗೆ ಬಂದಿದೆ. ಈ ಸತಿ ಬಂದಿರತಕ್ಕಂಥದ್ದು 2023 ಪಾಲ್ ಲಿಂಚ್ ಅಂತ. ಇತ್ತೀಚೆಗೆ ಘೋಷಿಸಲಾದ 2023ನೇ ಸಾಲಿನ ಬುಕರ್ ಪ್ರಶಸ್ತಿಗೆ ಐರಿಷ್ ಬರಹಗಾರರಾದಂಥ ಪಾಲ್ ಲಿಂಚ್ ರವರು ಭಾಜನರಾಗಿದ್ದಾರೆ. ಅವರದ್ದು ಪ್ರೊಫೆಟ್ ಸಾಂಗ್ ಅಂತಕ್ಕಂಥ ಒಂದು ಕಾದಂಬರಿಗೆ ಈ ಮಹೋನ್ನತವಾದಂಥ ಪ್ರಶಸ್ತಿ ಲಭಿಸಿದೆ ಅಂತ ಹೇಳ್ತಾರೆ. ಇಂಪಾರ್ಟೆಂಟ್, ಬೂಕರ್ ಪ್ರಶಸ್ತಿ ಯಾರಿಗೆ ಬಂದಿದೆ? ಪಾಲ್ ಲಿಂಚ್ಗೆ ಬಂದಿದೆ. ಎಷ್ಟನೇ ಇಸ್ವಿದು? 2023ನೇ ಇಸ್ವಿದು. ಯಾರೊಬ್ಬ ಐರಿಷ್ ಬರಹಗಾರ ಆಗಿರ್ತಾರೆ. ಯಾವ್ದಕ್ಕೆ ಬಂದಿದೆ ಅಂದ್ರೆ ಪ್ರಾಫೆಟ್ ಸಾಂಗ್ ಅಂತಕ್ಕಂಥ ಒಂದು ಕಾದಂಬರಿಗೆ ಬಂದಿದೆ. ಇಷ್ಟು ಗೊತ್ತಿರಬೇಕು. ಪಾಯಿಂಟ್ಸ್ ವೈಸ್ ಬೇಕಾದ್ರೂ ಕೇಳ್ಬೋದು. ಇನ್ನ ಮುಂದೆ ನೋಡ್ತಾ ಹೋಗೋದಾದ್ರೆ, ಇದು ಸಾಹಿತ್ಯ ಕಾದಂಬರಿಯ ಪ್ರಕಾರಕ್ಕೆ ನೀಡಲಾಗಿರ್ತಕ್ಕಂಥ ವಿಶ್ವದ ಅತ್ಯಂತ ಪ್ರಮುಖವಾದಂತಹ ಸಾಹಿತ್ಯ ಪ್ರಶಸ್ತಿಗಳಲ್ಲಿ ಅತ್ಯಂತ ಉನ್ನತವಾದಂತಹ ಪ್ರಶಸ್ತಿ ಅಂತ ಹೇಳ್ಬೋದು. ಕಾದಂಬರಿ ಪ್ರಕಾರಕ್ಕೆ ನೀಡ್ತಾರೆ. ಇನ್ನ 1969ನಲ್ಲಿ ಯುನೈಟೆಡ್ ಕಿಂಗ್ಡಮ್, UK ಅಂದ್ರೆ ಯುನೈಟೆಡ್ ಕಿಂಗ್ಡಮ್ ನಲ್ಲಿ ಸ್ಥಾಪನೆಯಾದಂತಹ ಬೂಕರ್ ಪ್ರಶಸ್ತಿನ ಆರಂಭದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಕಾಮನ್ವೆಲ್ತ್ ಬರಹಗಾರರಿಗೆ ಮಾತ್ರ ನೀಡ್ತಾ ಇರ್ತಾರೆ. ಆದ್ರೆ ಈಗ ಅದನ್ನ ಚೇಂಜ್ ಮಾಡಿದರೆ ಪ್ರಪಂಚದಲ್ಲಿ ಇರ್ತಕ್ಕಂಥ ಯಾವುದೇ ಶ್ರೇಷ್ಠವಾದಂತ ಬರಹಗಾರರ ಕೃತಿಗೆ ನೀಡಲಾಗ್ತಾ ಇದೆ. ಈಗ ಪ್ರಶಸ್ತಿಯನ್ನು ನೀಡುವಾಗ ಬರಹಗಾರರ ಮೂಲ ಸ್ಥಾನವನ್ನು ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಕ್ವಶನ್ಸ್ ಫ್ರೇಮ್ ಆಗುತ್ತೆ. ABCD ಆಪ್ಷನ್ ಅಲ್ಲಿ ಗೊತ್ತಿರಬೇಕು. ಈಗ ಬರಹಗಾರ ಮೂಲ ಸ್ಥಾನ ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಬಟ್ ಹಿಂದೆ ಏನಾಗ್ತಿತ್ತಪ್ಪ ಅಂದ್ರೆ ತಗೋತಾ ಇದ್ರು. ಈಗ ಅದಿಲ್ಲ. ಎಲ್ಲಾರ್ಗುನು ಕಾಮನ್, ಎಷ್ಟು ಜನ ಇದ್ರು ಅಷ್ಟು ಜನ ಕನ್ಸಿಡರ್ ಮಾಡ್ತಾರೆ. ಮತ್ತೆ ಹಿಂದೆ ಈ ಬೂಕರ್ ಪ್ರೈಸ್ ಫಾರ್ ಫಿಕ್ಷನ್ ಅನ್ನ ಹಿಂದೆ ಬೂಕರ್ ಮ್ಯಾನ್ ಕನೆಲ್ ಪ್ರಶಸ್ತಿ ಅಂತಾನು ಕರೀತಾ ಇರ್ತಾರೆ. ಇನ್ನ ಇದು ಕೊಡ್ತಕ್ಕಂಥ ಉದ್ದೇಶ ಏನಪ್ಪಾ ಅಂದ್ರೆ ಇಂಗ್ಲಿಷ್ ನಲ್ಲಿ ಬರೆದಂತ ವರ್ಷದ ಅತ್ಯುತ್ತಮವಾದಂತ ಫಿಕ್ಷನ್ ಕಾದಂಬರಿಯನ್ನ ಪುರಸ್ಕರಿಸಬೇಕು ಅಂತಕ್ಕಂಥ ಒಂದು ಮೂಲವಾದಂತ ಧ್ಯೇಯನ ಇಟ್ಕೊಂಡು ಇವರು ಒಂದು ಅತ್ಯುತ್ತಮ ಕಾದಂಬರಿನ ಚಾಯ್ಸ್ ಮಾಡಿ ಬುಕರ್ ಅವಾರ್ಡ್ ನ ಕೊಡ್ತಾರೆ. ಸೊ ಒಂದು ಅತ್ಯುತ್ತಮ ಒಂದು ಕಥೆಯನ್ನ ಉತ್ತೇಜಿಸಬೇಕು ಅಂತಕ್ಕಂಥದ್ದು ಒಂದು ಮೂಲವಾದಂತ ಉದ್ದೇಶ. ಇನ್ನು ಅರ್ಹತೆ ಏನಿರ್ಬೇಕಪ್ಪ ಅಂದ್ರೆ, ಅರ್ಹತೆ ನೋಡ್ತಾ ಹೋಗೋದಾದ್ರೆ ಕಾದಂಬರಿಯು ಇಂಗ್ಲಿಷ್ ನಲ್ಲಿ ಬರೆದಂತ ಮೂಲ ಕಾದಂಬರಿ ಆಗಿರ್ಬೇಕು. ಅನುವಾದಿತ ಕೃತಿ ಆಗಿರಬಾರ್ದು. ABCD ಆಪ್ಷನ್ ಕೇಳೋ ಚಾನ್ಸಸ್ ಇದೆ. ಗೊತ್ತಿರಬೇಕು. ABCD ಆಪ್ಷನ್ ಅಲ್ಲಿ ಎಲ್ಲಾ ಪಾಸಿಬಿಲಿಟೀಸು ಕೇಳ್ತಾರೆ, ಗೊತ್ತಿರ್ಲಿ. ಕಾದಂಬರಿ ಇಂಗ್ಲಿಷ್ ನಲ್ಲಿ ಬರೆದಂತ ಮೂಲ ಕೃತಿ ಆಗಿರ್ಬೇಕೇ ಹೊರತು ಅನುವಾದಿತ ಕೃತಿ ಆಗಿರೋಂಗಿಲ್ಲ. ಇನ್ನ ಕಾದಂಬರಿಯು UK ಅಥವಾ ಐರ್ಲೆಂಡ್ ನಲ್ಲಿ ನೋಂದಾಯಿತವಾದ ಮುದ್ರಣಾಲಯದಿಂದ ಪ್ರಕಟಣೆಗೊಂಡಿರಬೇಕು. ಆದ್ರೆ ಸ್ವಯಂ ಪ್ರಕಟಿತ ಕಾದಂಬರಿಗಳು ಈ ಪ್ರಶಸ್ತಿಗೆ ಅರ್ಹವಾಗಿರೋದಿಲ್ಲ. ನೆಕ್ಸ್ಟ್, ಇನ್ನು ಬಹುಮಾನದ ಮೊತ್ತದ ಬಗ್ಗೆ ನೋಡ್ತಾ ಹೋಗೋದಾದ್ರೆ ವಿಜೇತ ಲೇಖಕರು 50,000 ಪೌಂಡ್ ಬಹುಮಾನವನ್ನ ಪಡಿತಾರೆ. ಪೌಂಡ್ 50,000 ಅಮೌಂಟ್ ನ ಪಡ್ಕೋತಾರೆ. ಇನ್ನ ಪ್ರಶಸ್ತಿ ಅಂತಿಮ ಸುತ್ತಿಗೆ ಎಷ್ಟು ಜನ ಆಯ್ಕೆಯಾಗಿರ್ತಾರೆ? ಪ್ರತಿ ಲೇಖಕರಿಗೆ 2,500 ಪೌಂಡ್ ನ ನೀಡ್ತಾ ಬರ್ತಾರೆ. ಒಂದು ವೇಳೆ ಪ್ರಶಸ್ತಿಗೆ 2 ಲೇಖಕರು ಆಯ್ಕೆ ಆದ್ರೆ ಬಹುಮಾನವನ್ನ ಸ್ಪ್ಲಿಟ್ ಮಾಡ್ತಾರೆ. ಇಬ್ಬರು ನಡುವೆ ಹಂಚಿಕೆ ಮಾಡ್ತಾರೆ. ಅಂದ್ರೆ 25,000 ಪೌಂಡ್ ಆಗಿ ಡಿವೈಡ್ ಮಾಡ್ತಾರೆ. ಮುಂದೆ ಈ ಬಾರಿ ಪ್ರಶಸ್ತಿ ಅಂತಿಮ ಸುತ್ತಿಗೆ ಭಾರತೀಯ ಮೂಲದ ಲೇಖಕಿ ಚೇತನಾ ಮಾರೂರ್ ಅವರ ವೆಸ್ಟರ್ನ್ ಲೈನ್ ಕಾದಂಬರಿ ಸಹ ಆಯ್ಕೆಯಾಗಿತ್ತಂತೆ. ನಮ್ಮ ಇಂಡಿಯಾದು ಆಯ್ಕೆಯಾಗಿತ್ತು, ಬಟ್ ಪ್ರಶಸ್ತಿ ಬಂದಿಲ್ಲ. ಇನ್ನ ಪ್ರಶಸ್ತಿ ನೀಡ್ತಕ್ಕಂಥ ಸಂಸ್ಥೆ ಮ್ಯಾನ್ ಗ್ರೂಪ್ ಎಂಬತಕ್ಕಂಥದ್ದು 1783 ನಲ್ಲಿ ಸ್ಥಾಪಿಸಲಾದಂತಹ ಸಕ್ರಿಯ ಹೂಡಿಕೆ ನಿರ್ವಹಣಾ ಸಂಸ್ಥೆ ಆಗಿತ್ತು. ಇದು 2019 ಮ್ಯಾನ್ ಬೂಕರ್ ಪ್ರಶಸ್ತಿನ ಪ್ರಾಯೋಜಿಸ್ತಾ ಇತ್ತು. ಅಂದ್ರೆ ಸ್ಪಾನ್ಸರ್ಸ್ ಇವರೇ ಇದ್ದಿದ್ದು. ಇನ್ನ ಬೂಕರ್ ಪ್ರಶಸ್ತಿ ಫೌಂಡೇಶನ್ ನೋಡ್ತಾ ಹೋಗೋದಾದ್ರೆ ಇದು 2002ರಲ್ಲಿ ನೋಂದಾಯಿತಗೊಂಡಂತಹ ಒಂದು ಚಾರಿಟಿ ಆಗಿರುತ್ತೆ. ಅಂದಿನಿಂದ ಇದು ಕಾದಂಬರಿ ಪ್ರಕಾರಕ್ಕೆ ಮ್ಯಾನ್ ಬೂಕರ್ ಪ್ರಶಸ್ತಿ ವಿತರಣೆಗೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಇನ್ನ ಇದು ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ಇದನ್ನ ಒಂದಿಸಿ ಬರೀರಿ ಕೇಳ್ತಾ ಇರ್ತಾರೆ. ಮ್ಯಾಚ್ ದಿ ಫಾಲೋಯಿಂಗ್ ಇದು ಡೆಫಿನೆಟ್ ಆಗಿ ಬರುವಂತ ಕ್ವಶನ್. ಇಲ್ಲ ಅದು ಕೇಳಿರ್ತಾರಲ್ಲ, ಇಲ್ಲಿ ಕೇಳಿರ್ತಾರೆ. 2 ಆಪ್ಷನ್ ಇದಾವೆ. ಇಲ್ಲ ಇಲ್ಲಿವರೆಗೂ ಹೇಳಿದ್ನಲ್ಲ ಅದು, ಇಲ್ಲ ಇದು. ಎರಡರಲ್ಲಿ ಒಂದು ಇಂಡಿಯನ್ಸ್ ಯಾರಿಗಾರ ಬಂದಿದ್ರೆ ಅಂತೂ ಡೆಫಿನೆಟ್ ಆಗಿ ಇಂಡಿಯನ್ಸ್ ನೇಮು ಪ್ಲಸ್ ಇದು ಕೇಳಿರ್ತಾರೆ. ಒಟ್ನಲ್ಲಿ ಈಗ ಹಿಂದೆ ಹೇಳಿದ್ನಲ್ಲ ಕಾನ್ಸೆಪ್ಟ್, ಆ ಕಾನ್ಸೆಪ್ಟ್ ಇದು 2 ನೋಡ್ಕೊಂಡಿರ್ಬೇಕು. ಮ್ಯಾನ್ ಬೂಕರ್ ಪ್ರಶಸ್ತಿ ಭಾರತ ಯಾರ್ಯಾರಿಗೆ ಬಂದಿದೆ ಅಂತ.
VS ನೈಪಾಲ್ ಅವ್ರಿಗೆ ಬಂದಿದೆ ಇನ್ ಎ ಫ್ರೀ ಸ್ಟೇಟ್ ಅಂತ 1971 ಅಲ್ಲಿ. ಸಲ್ಮಾನ್ ರಶ್ದಿಗೆ ಬಂದಿದೆ ಮಿಡ್ ನೈಟ್ ಚಿಲ್ಡ್ರನ್ 81 ಅಲ್ಲಿ. ಅರುಂಧತಿ ರಾಯ್ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ 97 ಅಲ್ಲಿ. ಕಿರಣ್ ದೇಸಾಯಿ ಇನ್ಹೆರಿಟೆನ್ಸ್ ಆಫ್ ಲಾಸ್ 2006 ಅಂಡ್ ಅರವಿಂದ್ ಅಡಿಗ ವೈಟ್ ಟೈಗರ್ 2008 ಅಲ್ಲಿ ಬಂದಿದೆ. ಇನ್ನು ಸಲ್ಮಾನ್ ರಶ್ದಿರವರು 1981 ಅಲ್ಲಿ ಮಿಡ್ ನೈಟ್ ಚಿಲ್ಡ್ರನ್ ಎಂಬ ಕೃತಿಗೆ ಬೂಕರ್ ಪ್ರಶಸ್ತಿನ ಫಸ್ಟ್ ಟೈಮ್ ಗೆದ್ಕೋತಾರೆ. ಮತ್ತು ಮಿಡ್ ನೈಟ್ ಚಿಲ್ಡ್ರನ್ ಕೃತಿ 83, 88, 95 ನಲ್ಲಿ ಮತ್ತೊಮ್ಮೆ ಇದೇ ಸುದ್ದಿಗೆ ಆಯ್ಕೆಯಾಗಿರುತ್ತಂತೆ ಮತ್ತೆ ರಿಪೀಟೆಡ್ಲಿ. ಇನ್ನು ಮಿಡ್ ನೈಟ್ ಚಿಲ್ಡ್ರನ್ ಕೃತಿಯು 1993 ನಲ್ಲಿ ಬೂಕರ್ ಆಫ್ ಬೂಕರ್ಸ್ ಪ್ರಶಸ್ತಿಗೆ ಮತ್ತು 2008 ರಲ್ಲಿ ಬೆಸ್ಟ್ ಆಫ್ ಬೂಕರ್ ಪ್ರಶಸ್ತಿ ಅಂತೇಳಿ ಪರಿಗಣಿಸ್ತಾರೆ. ಸೊ ಇದಿಷ್ಟು ಬೂಕರ್ ಅವಾರ್ಡ್ ಅಂತ ಟಚ್ ಮಾಡಿದ್ರೆ ಇದಿಷ್ಟು ಗೊತ್ತಿರಬೇಕು. ಸುಮ್ಮನೆ ಏನೋ ಒಂದು ಲೈನ್ ಓದ್ಕೊಂಡು ಹೋಗೋದಲ್ಲ, ಇದಿಷ್ಟು ಕಾನ್ಸೆಪ್ಟ್. ಇವತ್ತಿನ ಟ್ರೆಂಡ್ ಇರೋದು ಹೀಗೇನೆ. ಇವತ್ತಿನ KPSC KA ಟ್ರೆಂಡು, ನಿಮ್ಮ PSI PC ಯಾವುದೇ ಎಕ್ಸಾಮ್ ಬರೀರಿ ಇದೇ ತರ ಓದಿರ್ಬೇಕು. ಲೈನ್ ಬಂದ್ರು ಅಟೆಂಡ್ ಮಾಡಬೇಕು, ABCD ಬಂದ್ರು ಅಟೆಂಡ್ ಮಾಡಬೇಕು, ಜೋಡಿ 1 ಜೋಡಿ 2 ಜೋಡಿ 3 ಜೋಡಿ ಆ ತರನು ಅದು ಹೊಸ ಟ್ರೆಂಡು. ಎಲ್ಲದಕ್ಕೂ ರೆಡಿ ಇರಬೇಕು. ಇಟ್ ಇಸ್ ಎ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ಕ್ಲಾರಿಟಿ ಇಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾಳೆ ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. 2-3 ವಿಡಿಯೋ ಅಪ್ಲೋಡ್ ಮಾಡೋ ಉದ್ದೇಶ ಇದೆ. ಎಲ್ಲ ಮೇನ್ ಕೋರ್ ಏರಿಯಾಸ್, ಮೇನ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಪ್ಲಸ್ ಕೋರ್ ಏರಿಯಾಸ್ 2 ಇಂಪಾರ್ಟೆಂಟ್ ಇರೋನ ಅಪ್ಲೋಡ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಈ ಚಾನಲ್ ಅಲ್ಲಿ ಎಕ್ಸಾಮಿನೇಷನ್ ಬರುವಂತದ್ದು ಮಾತ್ರ ಅಪ್ಲೋಡ್ ಮಾಡಿರ್ತೀವಿ. ಬಂದೇ ಬರುತ್ತೆ ಕನ್ಫರ್ಮ್ ಇರೋವಂಥದ್ದು. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಮ್ಯಾಕ್ಸಿಮಮ್ ಪೀಪಲ್ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಮತ್ತೊಂದು ವಿಡಿಯೋ ಜೊತೆ ಭೇಟಿ ಆಗ್ತೀನಿ. ನಮಸ್ಕಾರ.